ಚೀನಾದಲ್ಲಿ ಪ್ರತಿ ವರ್ಷ ಇಂಪ್ರೂವ್ಮೆಂಟ್ ಅದಲ್ಲ. ಹೌದು, ರಾಜಕೀಯವಾಗೆಲ್ಲ ಡಿಕ್ಟೇಟರ್ಶಿಪ್ ಅದ, ಒಪ್ಪು ಮಾತನ್ನು ಒಬ್ಬ ಇದ್ದಾನೆ ಅದನ್ನು ಒಪ್ಕೊಳ್ಳೋಣ, ಕಮ್ಯುನಿಸ್ಟ್ ಅದರ ಕೆಟ್ಟದಾರ ಅಂತ ಅಂದ್ಕೊಳ್ಳೋಣ. ಆದರೆ ಅಲ್ಲಿಯ ಈ ಒಂದು ನೈಸರ್ಗಿಕ ಒಂದು ಸದ್ಬಳಕೆಯನ್ನು ಅವ್ರು ಯಾವ ರೀತಿ ಮಾಡ್ಕೊಂಡಿದ್ದಾರಪ್ಪ ಅಂತಂದ್ರೆ ಅಲ್ಲೂ ಬರ್ತದಿಲ್ಲ ಅಂತಲ್ಲ, ಎಲ್ಲ ನದಿಗಳಿಗೂ ಅವ್ರೇನಪ್ಪ ಪೂರ್ಣ ಪ್ರಮಾಣ ಮಾಡಿದ್ದಾರಂತಲ್ಲ, ಅದು ನಮಗಿಂತ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅವರು. 1945ರಲ್ಲಿ ಅದು ಕಮ್ಯುನಿಸ್ಟ್ ಕಂಟ್ರಿ ಆಗಿದ್ದು, ನಾವು 47 ಸ್ವತಂತ್ರ ಸಿಕ್ಕಿದ್ದು ನಮ್ಮಿಬ್ಬರಿಗೂ. ಇವತ್ತು ಅವ್ರು ಸಾಕಷ್ಟು ನಿಯಂತ್ರಣವನ್ನು ಸಾಧಿಸಿದ್ರು, ನಾವು ಅಷ್ಟು ಆಗಿಲ್ಲ. ಭಾಳ ದೊಡ್ಡ ಬೇಡಿಕೆ ನಮ್ಮದಿತ್ತು, ಸ್ವತಂತ್ರ ಸಿಕ್ಕಾಗಿಂದ ಅದ. ಇದು ನೆಹರು ಹಿಡ್ಕೊಂಡು ಆಯಿತು, ಚಂದ್ರಶೇಖರ್ ಅವರಾಗಿರ್ಬೋದು, ನಮ್ಮ ವಾಜಪೇಯಿ ಅವರಾಗಿರ್ಬೋದು, ಎಲ್ಲರೂ ನದಿಗಳನ್ನು ಸರಿಯಾಗಿ ಸದ್ಬಳಕೆ ಮಾಡಬೇಕು, ಇಡೀ ರಾಷ್ಟ್ರ ತುಂಬ ಹರಿಸ್ಬೇಕಂತಿತ್ತು, ಅದಾಗಲಿಲ್ಲ. ಅದಕ್ಕಾಗಿ ಇವೆಲ್ಲ ಪ್ರವಾಹಗಳು, ಅಲ್ಲಿನ ಗಂಡಕಿ, ಗಂಗಾ, ಯಮುನಾ ಇವೆಲ್ಲ ನದಿಗಳು ತುಂಬ ಹೆಚ್ಚಾವ. ಹೊಳೆ ಬಂದಾಗಂತ ಮಳೆಗಾಲದಲ್ಲಿ ಹೇಳ್ತಿರೋದು, ಅವು ಮೆಗಾ ಸ್ಫೋಟಗಳಾದ್ರಂತೆ ಮುಗಿದೋಗ್ಬಿಡ್ತು. ಯಾವ ರೀತಿ ಬರ್ತದೆ ನೋಡಿದ್ರೆ ಗಾಬರಿ ಆಗ್ತದೆ. ಅದು ನದಿ ದಂಡೆ ಮೇಲೆ ನಾವು ಬದುಕು ಮಾಡ್ತಾಯಿದ್ದೀವಿ. ನದಿ ದಂಡೆ ಪಟ್ಟಣಗಳು, ಹಳ್ಳಿಗಳು ಎಲ್ಲ ಅಲ್ಲಿ ಬೆಳೆ ಎಲ್ಲ ನಾಶ. ಈಗ ಹಂಗಾಗಿದೆ ಕೃಷ್ಣದ್ದು. ದೇವದಗಂಗಾ, ವೇದಗಂಗಾ ಬಂದರಾಗಿ ಚಿಕ್ಕೋಡಿ ಸುತ್ತಮುತ್ತ ಆಗಿರ್ಬೋದು, ಸದರ್ಗ ಆಗಿರ್ಬೋದು, ಮಚ್ಚನ ಆಗಿರ್ಬೋದು, ಗೋಕಾಕದಲ್ಲಿ ಆಗಿರ್ಬೋದು, ಮುಂದುವಂಥ ಎಲ್ಲ ಕಡೆನೂ ದಾಳಿ ದಾಳಿ ದಾಳಿ. ಇದಕ್ಕೆಲ್ಲ ನಾವು ಪ್ಲ್ಯಾನ್ ಇಲ್ಲದೆ ಹೋದಂಥದ್ದಂತ. ಈಗ ನೋಡ್ರಿ, ಇದಕ್ಕೆಲ್ಲ ಈ ನೆರೆ ಬಂದ ಜೋರ್ದಾರಿ ಮಳೆ ಆಗ್ತದೆ. ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಮಳೆ ನಡೆದು ಈಗ ಇಲ್ಲಿ ಕೃಷ್ಣ ತುಂಬ ಹರಿತಾ ಇದ್ದಲ್ಲ, ಆ ಕೃಷ್ಣೆಯ ವಾಪ್ತ ಅನ್ನಿಸ್ತಾ ಹರಿದು ಹೋಗ್ತಾ ಇದ್ದಾರೆ. ಆದರೆ ಅಟ್ಲೀಸ್ಟ್ ಹರಿದು ಹೋಗುವ ಜಾಗದಾಗ ಆಗಿ ಓಪನ್ ಆಗಿ ದೊಡ್ಡದ ದೂರ ಇಟ್ಕೊಂಡು ಆ ನದಿ ಸರಳವಾಗಿ ಹರಿದು ಹೋಗುವಂಗೆ ಯಾಕೆ ಮಾಡ್ತಾಯಿಲ್ಲ ನಮ್ಮ ರಾಜಕಾರಣಿಗಳು ಅಂತ. ಒತ್ತುವರಿ ಯಾಕೆ ಮಾಡೋದು ಅಂತ.